ನಮಸ್ಕಾರ, ಶುಭೋದಯ. ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಮನುಷ್ಯನಲ್ಲಿ ಕಂಡುಬರುವಂಥ ಸಮಸ್ಯೆಗೆ ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದರೆ, ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಯಾ ದೇವಿ ಸರ್ವಭೂತೇಷು ಶಿವಶಕ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಗುರುಗಳ ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಕಾಲಭೈರವನ ಆರಾಧನೆ ಮಾಡೋದ್ರಿಂದ ಸಿಗುವಂಥ ಲಾಭಗಳೇನು, ಯಾವ ಸಮಸ್ಯೆ ಇದ್ದಾಗ ನಾವು ಕಾಲಭೈರವನ್ನ ಮೊರೆ ಹೋಗಬೇಕಾಗತ್ತೆ, ಯಾವ ರೀತಿ ನಾವು ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಖಂಡಿತವಾಗಿ ಈಗಿನ ಸಮಯದಲ್ಲಿ ಎಲ್ಲ ದೇವಾಲಯದಲ್ಲಿ ಕಾಲಭೈರವನ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಬರ್ತಿದ್ದಾರೆ. ಕಾಲಭೈರವನ ಪೂಜೆ ಅಂದಾಗ ಬಹಳ ವಿಶೇಷವಾಗಿ ಯಾವ ದಿನ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕಂತೆ. ಯಾರು ಅಷ್ಟಮಿ, ಅದರಲ್ಲೂ ಅಮಾವಾಸ್ಯೆ ಅಷ್ಟಮಿ ಎಂದು ಕಾಲಭೈರವನ ಆರಾಧನೆಯನ್ನು ಮಾಡ್ತಾರೆ, ನಿಮ್ಮ ಶತ್ರುಗಳ ಪೂರ್ಣ ಸಂಹಾರ ಕಾಲಭೈರವನೇ ಮಾಡ್ತಾನಂತೆ. ಮತ್ತು ಈ ಕಾಲಭೈರವನಿಗೆ ವಿಶೇಷವಾಗಿ ಆ ಅಷ್ಟಮಿಯಂದು ಬೂದಕುಂಬಳಕಾಯಲ್ಲಿ ದೀಪವನ್ನು ಹಚ್ಚುತ್ತಾರೆ. ಅದಕ್ಕಿಂತ ಬಹಳ ವಿಶೇಷವಾಗಿ ಇನ್ನೊಂದು ದೀಪವನ್ನು ಹಚ್ಚಬೇಕು. ಏನಂದರೆ, ನೀವೆಲ್ಲ ಬೂದಕುಂಬಳಕಾಯಲ್ಲಿ ಹಚ್ಚೋದು ಬಹಳ ಸರ್ವೇ ಸಾಮಾನ್ಯ. ಆದರೆ ಅದಕ್ಕಿಂತ ಇನ್ನೂ ವಿಶೇಷವಾದ ಒಂದು ದೀಪ ಯಾವುದು ಅಂದರೆ, ನೀವೆಲ್ಲ ಸಿಹಿ ಗುಂಬಳಕಾಯಿ ನೋಡಿದ್ದೀರ ಅಲ್ವಾ? ಆ ಸಿಹಿ ಗುಂಬಳಕಾಯಿ ಟೋಪಿಯನ್ನು ತೆಗೆದಾಗ ಒಳಗಡೆ ಪೂರ್ಣವಾಗಿ ಖಾಲಿ ಇರುತ್ತೆ. ಯಾರು ಸಿಹಿ ಗುಂಬಳಕಾಯಲ್ಲಿ ದೀಪ ಹಚ್ಚುತ್ತಾರೆ ಅವರಿಗೆ ಎಂಥ ಆರೋಗ್ಯ ಸಮಸ್ಯೆ ಇದ್ದರು, ಎಂಥ ಶತ್ರುವಿನ ಸಮಸ್ಯೆ ಇದ್ದರು, ಅವರು ಪೂರ್ಣವಾಗಿ ಅವರಿಂದ ದೂರ ಆಗೋಗ್ತಾರೆ. ಅದು ಬಹಳ ವಿಶೇಷವಾದದ್ದು. ತಾಂತ್ರಿಕ ವಿದ್ಯೆಯಲ್ಲಿ ನಿಮಗೆ ಎಲ್ಲೂ ಕೂಡ ಬೂದುಗುಂಬಳಕಾಯಿನ ಉಪಯೋಗಿಸಲ್ಲ, ಸಿಹಿ ಗುಂಬಳಕಾಯಿನ ಉಪಯೋಗಿಸ್ತಾರೆ. ಏನಕ್ಕೆ ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಭಾಳ ಪವರ್ಫುಲ್ ಆಗಿದ್ದು ಬೂದುಗುಂಬಳಕಾಯಿಗಿಂತ ಸಿಹಿ ಗುಂಬಳಕಾಯಿಯಲ್ಲಿ. ಅದಕ್ಕೋಸ್ಕರವಾಗಿ ಯಾರಿಗೆ ಏನು ಮಾಡಿದ್ರೂ ನಮ್ಮ ಆರೋಗ್ಯ ಸಮಸ್ಯೆ ಹೋಗ್ತಾನೇ ಇಲ್ಲ ಅಂದಾಗ ಸಿಹಿ ಗುಂಬಳಕಾಯಿಯಲ್ಲಿ ಅಮಾವಾಸ್ಯೆಯ ಅಷ್ಟಮಿ ಎಂದು ಯಾರು ಆ ಕಾಲಭೈರವನಿಗೆ ದೀಪವನ್ನು ಹಚ್ಚುತ್ತಾರೆ ಅವರ ಪೂರ್ಣ ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಮತ್ತು ವಿಶೇಷವಾಗಿ ಕಾಲಭೈರವ ಎಲ್ಲಿಂದ ಬಂದ ಅನ್ನೋದನ್ನು ತಿಳ್ಕೊಬೇಕಂತೆ. ಶಿವನ ಒಂದು ಬೆವರಿನಿಂದ ಕಾಲಭೈರವನ ಒಂದು ಜನನ ಆಗಿತ್ತು. ಆ ಭೈರವನಿಗೆ ಬಹಳ ವಿಶೇಷವಾಗಿ ಭೈರವ ಅಂದರೆ ಕೋಪ ಅಂತ ಹೇಳ್ತಾರೆ. ಶಿವನಿಂದ ಬಂದ ಆ ಭೈರವನಿಗೆ ಬಹಳ ಕೋಪದಿಂದ ಎಲ್ಲ ದೇವತೆಗಳ ಮೇಲೆ ಆಕ್ರಮಣವನ್ನು ಮಾಡ್ತಾ ಇರ್ತಾನಂತೆ. ಅದು ಶಿವನಿಗೂ ಗೊತ್ತಿದ್ರೂ ಸುಮ್ಮನಿರ್ತಾನಂತೆ. ಯಾವಾಗ ಅವನ ಆಕ್ರಮಣ ಬಹಳ ಉನ್ನತ ಮಟ್ಟಕ್ಕೆ ಏರುತ್ತೆ, ಶಿವನ ಒಂದು ತಾಳ್ಮೆ ಮಿತಿ ಮೀರಿ ಭೈರವನಿಗೆ ಒಂದು ಶಾಪವನ್ನು ಕೊಡ್ತಾನಂತೆ ಶಿವ. ಏನು ಅಂದಾಗ, ನೀನು ಮರವಾಗಿ ಹೋಗು ಅಂತ ಹೇಳಿ ಶಿವನ ಕೋಪದಿಂದ ಅವನಿಗೆ ಶಾಪವನ್ನು ಕೊಟ್ಟಾಗ ಕೆಲವೇ ಕ್ಷಣಗಳಲ್ಲಿ ಶಿವನ ಕೋಪ ತಣ್ಣಗಾದ ನಂತರ ನಾನು ಏನು ಮಾಡಿದೆ ಅಂತ ಶಿವ ಆಲೋಚನೆ ಮಾಡಿ ಅವನ ಶಾಪ ವಿಮೋಚನೆಯನ್ನು ಮಾಡ್ತಾನಂತೆ. ಯಾವ ರೀತಿ ಅಂದಾಗ, ಯಾರು ಶಿವನನ್ನು ಆರಾಧನೆ ಮಾಡ್ತಾರೆ, ಆ ಶಿವನ ಆರಾಧನೆಯಲ್ಲಿ ಕಾಲಭೈರವನ ಪ್ರಾರ್ಥನೆ ಇಲ್ಲ ಅಂದರೆ ಶಿವನ ಆರಾಧನೆ ಪೂರ್ಣಗೊಳ್ಳಲ್ವಂತೆ. ಅದು ಕಾಲಭೈರವನಿಗೆ ಕೊಟ್ಟ ವರ ಶಿವ. ಅದಕ್ಕೆ ಕಾಶಿ ವಿಶ್ವನಾಥನಿಗೆ ಹೋದಾಗ ಕಾಶಿಗೆ ಯಾರ ಒಂದು ನೇತೃತ್ವದಲ್ಲಿರುತ್ತೆ ಅಂದ ತಕ್ಷಣ ನೀವೆಲ್ಲ ಏನು ಹೇಳ್ತೀರಾ? ಕಾಲಭೈರವ ನೇತೃತ್ವದಲ್ಲಿದೆ. ಅಲ್ಲಿ ನಕ್ಷತ್ರ ಪಾಲಕ ಯಾರು ಅಂದ ತಕ್ಷಣ ಕಾಲಭೈರವ ಅಂದ್ಬಿಡ್ತೀರ. ಕಾಶಿಗೂ ಕಾಲಭೈರವನಿಗೂ ಸಂಬಂಧವೇ ಇಲ್ಲ, ಕಾಶಿಗೂ ವಾರಾಹಿಗೂ ಸಂಬಂಧ. ಆದರೆ ಕಾಶಿಯಲ್ಲಿರುವ ವಿಶ್ವನಾಥನಿಗೂ ಕಾಲಭೈರವನಿಗೂ ಸಂಬಂಧ. ಕಾಶಿ ವಿಶ್ವನಾಥನನ್ನು ಕಾಯ್ತಾ ಇರೋದು ಯಾರು ಅಂದರೆ ಕಾಲಭೈರವ.
ಇಡೀ ಕಾಶಿಯನ್ನು ಕಾಯ್ತಾ ಇರೋದು ಯಾರು ಅಂದರೆ ವಾರಾಹಿ ದೇವಿ. ಅದಕ್ಕೆ ವಾರಾಹಿಯನ್ನು ಆರಾಧನೆ ಮಾಡುವುದು ಅಲ್ಲಿ ಪ್ರಾತಃ ಕಾಲದಲ್ಲಿ. ತದನಂತರ ಅವಳು ಪರಿಘಟನೆಗೆ ಹೊರಟೋಗ್ತಾಳೆ ಅನ್ನೋದು. ಆದರೆ ಕಾಲಭೈರವ ಸದಾ ಶಿವನ ಒಂದು ಸುತ್ತವೇ ಇರ್ತಾರಂತೆ. ಅದಕ್ಕೆ ಕಾಶಿಗೆ ಹೋಗಿದ ತಕ್ಷಣ ನೀವು ವಿಶ್ವನಾಥನ ದರ್ಶನ ಮಾಡಬಾರ್ದು, ಫಸ್ಟು ಕಾಲಭೈರವನ ದರ್ಶನವನ್ನು ಮಾಡಬೇಕು. ಕಾಲಭೈರವರ ದರ್ಶನವನ್ನು ಮಾಡಿ ಕಾಲಭೈರವನಿಗೆ ಹೇಳಬೇಕು, ವಿಶ್ವನಾಥನ ದರ್ಶನಕ್ಕೆ ಬಂದಿದ್ದೀನಿ, ನೀನು ಅವನ ಅನುಗ್ರಹವನ್ನು ಕೊಡ್ಸಪ್ಪ ಅಂತ ಹೇಳಿ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ ತದನಂತರ ವಿಶ್ವನಾಥನ ದರ್ಶನವನ್ನು ಮಾಡಿದಾಗ ಮಾತ್ರ ನಿಮಗೆ ಕಾಶಿಯ ಪುಣ್ಯ ಸಿಕ್ಕೋದು. ಎಷ್ಟೋ ಜನ ಏನು ಮಾಡ್ತಾರೆ, ಅಯ್ಯೋ ತುಂಬ ಜನಪ್ಪ ಕಾಲಭೈರವನ ಹತ್ರ, ವಿಶ್ವನಾಥನ ನೋಡಿದ್ದೀವಲ್ಲ ಸಾಕು ಅಂತ ಹೇಳಿ ವಿಶ್ವನಾಥನ ನೋಡಿ ಬಂದುಬಿಡ್ತಾರೆ. ಕಾಶಿಗೆ ಹೋದ ಮೇಲೆ ವಿಶ್ವನಾಥನ ದರ್ಶನಕ್ಕಿಂತ ಮುಖ್ಯವಾಗಿ ಕಾಲಭೈರವನ ದರ್ಶನ ಮಾಡದಲೇ ವಿಶ್ವನಾಥನ ದರ್ಶನವನ್ನು ಮಾಡಿದ್ರೆ ನಿಮಗೆ ಫಲ ಇಲ್ಲ. ಹಾಗಾಗಿ ಕಾಶಿ ಅಂದಿದ ತಕ್ಷಣ ಕಾಶಿಕಾಪುರಾದಿನಾಥ ಕಾಲಭೈರವ ಅಂತ ಹೇಳ್ತೀವಿ ನಾವು ಅಲ್ವಾ. ಆ ಕಾಲಭೈರವನಿಗೆ ಅಷ್ಟು ವಿಶೇಷವಾದ ಸ್ಥಾನವಿದೆ. ಯಾರು ಅಷ್ಟಮಿಯಲ್ಲಿ ಕಾಲಭೈರವನನ್ನು ಆರಾಧನೆ ಮಾಡ್ತಾರೆ, ನಿಮ್ಮ ದೇಹದ ಯಾವುದೇ ಬಾಧೆಗಳಿದ್ದಲ್ಲಿ ಆ ಬಾಧೆಗಳು ಪೂರ್ಣವಾಗಿ ನಿವಾರಣೆಯಾಗಿ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಅದಕ್ಕೆ ನಾವು ಅಷ್ಟಭೈರವನನ್ನು ಆರಾಧನೆ ಮಾಡ್ತೀವಿ. ಆ ಅಷ್ಟಭೈರವರು ಯಾರ್ಯಾರು ಅಂದರೆ ಶ್ರೀಭೈರವ, ಮಹಾಭೈರವ, ಸಿಂಹಭೈರವ, ಧೂಮ್ರಭೈರವ, ಭೀಮಭೈರವ, ಉನ್ಮತ್ತ ಭೈರವ, ವಶೀಕರಣ ಭೈರವ, ಮೋಹನ ಭೈರವ ಅಂತ ನಾವು ಈ ಅಷ್ಟಭೈರವನನ್ನು ಆರಾಧನೆಯನ್ನು ಮಾಡಿ ಆ ಅಷ್ಟಭೈರವನನ್ನು ಯಾರು ಪ್ರಾರ್ಥನೆಯನ್ನು ಮಾಡ್ಕೊತಾರೆ ಅವರಿಗೆ ಆ ಭೈರವನ ಪೂರ್ಣ ಅನುಗ್ರಹ ಸಿಕ್ಕಿ ಭೈರವನ ಕೃಪಾ ಕಟಾಕ್ಷ ಸಿಕ್ಕುತ್ತೆ. ಖಂಡಿತವಾಗ್ಲೂ ಈ ಒಂದು ಕಾಲಭೈರವನ ಆರಾಧನೆಯನ್ನು ನಾವು ಯಾವ ದಿನ ವಿಶೇಷವಾಗಿ ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಇದರ ಒಂದು ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ವೀಕ್ಷಕರಿಗೆ ತಿಳಿಸಿದ್ದೀರಾ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಜೈ ಶ್ರೀಕೃಷ್ಣ. ಏನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ನಾನು ಭೇಟಿ ಮಾಡ್ತೀನಿ. ನಮಸ್ಕಾರ.